ಸರ್ವರಿಗೂ ನಮ್ಮ ಜ್ಞಾನವಾಣಿ ಕುಳುಗಟ್ಟೆ ಯೂಟ್ಯೂಬ್ ಚಾನಲ್ನ ವತಿಯಿಂದ ಆತ್ಮೀಯ ಸ್ವಾಗತ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಪಟ್ಟಣದ ಭಾವಸಾರ್ ಕ್ಷತ್ರಿಯ ಸಮಾಜದ ವತಿಯಿಂದ ರಥಸಪ್ತಮಿ ಅಂಗವಾಗಿ ಪಂಡರಿ ವಾರ್ಕರಿ ಸಂಪ್ರದಾಯದ ದಿಂಡಿ ಮಹೋತ್ಸವವನ್ನು 3 ದಿನಗಳ ಪರ್ಯಂತ ಜನವರಿ 23, 24, 25ರಂದು ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಾಯಿತು. ಸಮಾಜದ ಆಡಳಿತ ಮಂಡಳಿಯವರು ಹಾಗೂ ಅಂಗಸಂಸ್ಥೆಗಳ ಸಹಕಾರ ಜೊತೆಗೆ ಭಕ್ತ ಬಾಂಧವರ ಸಹಕಾರದೊಂದಿಗೆ ಹಮ್ಮಿಕೊಂಡಂತಹ ದಿಂಡಿ ಮಹೋತ್ಸವದಲ್ಲಿ ಶುಕ್ರವಾರ ಸಂಜೆ ಶ್ರೀ ಜ್ಞಾನೇಶ್ವರಿ ಗಾಥಾ ಪೋಥಿ ಸ್ಥಾಪನೆ, ಹರಿಭಕ್ತ ಪಾರಾಯಣ, ಧನಂಜಯ ರಾವ್ ಇವರಿಂದ ಕೀರ್ತನಾ ಸೇವೆಯನ್ನು ಸಮರ್ಪಿಸಲಾಯಿತು. ಶನಿವಾರ ಮುಂಜಾನೆ ಪ್ರಾತಃ ಕಾಲದಲ್ಲಿ ಸುಪ್ರಭಾತದ ಕಾಕಡಾರತಿ ಭಜನೆ, ಸಂಜೆ ನಾಮಜಪ, ಹರಿಭಕ್ತ ಪಾರಾಯಣ ಜಿ.ಬಿ. ವಿಠ್ಠಲರಾವ್ ಬಸವಪಟ್ನ, ಪ್ರವಚನ ಸೇವೆಯನ್ನು ಹರಿಭಕ್ತ ಪಾರಾಯಣ ಜಗದೀಶ್ ಬಾಬು ನೆರವೇರಿಸಿದರು. ಸಾಗರದ ಹರಿಭಕ್ತ ಪಾರಾಯಣ ಡಿ.ಆರ್. ಶಿವಶಂಕರ್ ಇವರಿಂದ ಕೀರ್ತನಾ ಸೇವೆಯನ್ನು ಸಮರ್ಪಿಸಲಾಯಿತು. ರಾತ್ರಿ ಪಾಹುಲ್ ಭಜನೆಯೊಂದಿಗೆ ಆಹ್ವಾನಿತ ಭಕ್ತ ಬಾಂಧವರು ಹಾಗೂ ಸ್ಥಳೀಯ ಸಮಾಜ ಬಾಂಧವರು ಭಾಗವಹಿಸಿ ಪಾಹುಲ್ ಭಜನೆ ಸೇವೆಯನ್ನು ನೆರವೇರಿಸಿದ ತರುವಾಯ ಪಾಡಿ ಭಜನೆಯನ್ನು ಸಮರ್ಪಿಸಲಾಯಿತು. ಭಾನುವಾರ ಮುಂಜಾನೆ ಸುಪ್ರಭಾತದ ಕಾಕಡಾರತಿ ಭಜನೆ ನೆರವೇರಿಸಲಾಯಿತು. 7:30ರಿಂದ 9:30ರವರೆಗೆ ಶಿರಾದ ಹರಿಭಕ್ತ ಪಾರಾಯಣ ಜಗದೀಶ್ ಬಾಬು ಮತ್ತು ಭಕ್ತ ಬಾಂಧವರ ಸಹಕಾರದೊಂದಿಗೆ ಜ್ಞಾನೇಶ್ವರಿ ಗಾಥಾ ಸಾಂಪ್ರದಾಯಿಕ ಪಾರಾಯಣ ಸೇವೆಯನ್ನು ಸಮರ್ಪಿಸಲಾಯಿತು. ತದನಂತರ ಹಿರಿಯೂರು ಪಟ್ಟಣದ ಪ್ರಮುಖ ರಾಜಬೀದಿಯಲ್ಲಿ ಪಂಡರಿ ವಾರ್ಕರಿ ಸಂಪ್ರದಾಯದ ಭಜನೆಯೊಂದಿಗೆ ಶ್ರೀ ಪಾಂಡುರಂಗ ರಕುಮಾಯಿ ಪೋತಿಯನ್ನು ಅಲಂಕೃತ ರಥದಲ್ಲಿರಿಸಿಕೊಂಡು ಹಿರಿಯೂರು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ರಾಜಬೀದಿ ಮಹೋತ್ಸವವನ್ನು ನೆರವೇರಿಸಲಾಯಿತು. ದೇವಸ್ಥಾನದ ಆವರಣದಲ್ಲಿ ಸಮಾಜದ ವತಿಯಿಂದ ಸಂತ ಪೂಜೆ ನೆರವೇರಿಸಲಾಯಿತು. ಮಹಾಮಂಗಳಾರತಿ ಸಮರ್ಪಿಸುತ್ತಿದ್ದಂತೆ ದೇವಸ್ಥಾನದ ಆವರಣದ ಒಳಗಡೆಗೆ ಭದ್ರಾವತಿಯ ಹರಿಭಕ್ತ ಪಾರಾಯಣ್ ಯು.ಎನ್. ಬದ್ರಿನಾಥ್ ಇವರಿಂದ ಕಾಲಾ ಕೀರ್ತನೆ ನೆರವೇರಿಸಲಾಯಿತು. ಕಾಲಾ ಪ್ರಸಾದ ವಿನಿಯೋಗ ಮಾಡುವ ಮುನ್ನ ದಿಂಡಿ ಮಹೋತ್ಸವಕ್ಕೆ ಸಹಕರಿಸಿದಂತಹ ಸಮಸ್ತ ದಾನಿಗಳಿಗೆ ಹಾಗೂ ಆಹ್ವಾನಿತ ಸೇವಾಕರ್ತರಿಗೆ ಸಮಾಜದ ವತಿಯಿಂದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು, ಅಂಗಸಂಸ್ಥೆಗಳ ಪದಾಧಿಕಾರಿಗಳು ಗೌರವ ವಂದನೆಯನ್ನು ಸಮರ್ಪಿಸಲಾಯಿತು. ಅನ್ನ ಸಂತರ್ಪಣೆಯೊಂದಿಗೆ ದಿಂಡಿ ಮಹೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ಸಂಪನ್ನಗೊಂಡಿತು. ನಮ್ಮ ಜ್ಞಾನವಾಣಿ ಕುಳುಗಟ್ಟೆ ಯೂಟ್ಯೂಬ್ ಚಾನಲ್ನ ಮೂಲಕ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು, ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಪ್ರೋತ್ಸಾಹಿಸಿ. ನಮಸ್ಕಾರಗಳು.